ಫೋರ್ತ್ ಸ್ಟೆಪ್ ಅಂತಾರೆ ಅದನ್ನ, ಫ್ಲೆಕ್ಸಿ ಸ್ಟೈಲಿಂಗ್ ಸಿರಮ್ ಜೆಲ್ ಅಂತ. ಇದು ಜಸ್ಟ್ ಜೆಲ್ ತರ, ನೀವು ನಾರ್ಮಲ್ ಜೆಲ್ನ ಹೆಂಗ್ ಯೂಸ್ ಮಾಡ್ತೀರಾ ಸ್ವಲ್ಪನೇ ತಗೊಂಡ್ಬಿಟ್ಟು ರಬ್ 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 ಮಾಡಿ ನಾವು ಹಿಂಗೆ ನಿಧಾನಕ್ಕೆ ಕರ್ಲ್ಸ್ ಜಾಸ್ತಿ ಹಾಳಾಗದೆ ಇರೋ ರೀತಿ ಈ ರೀತಿ ಮಾಡ್ಕೋಬೇಕು. ಓಕೆ ಗೈಸ್, ಐ ಗೆಸ್ ದಿಸ್ ಮಚ್ ಆಫ್ ಬೈಸೆಪ್ಸ್ ವರ್ಕೌಟ್ ಸಾಕು ಅನ್ಸುತ್ತೆ ಇವತ್ತು ನನ್ಗೆ. ಫುಲ್ ಡ್ರೈ ಆದ್ಮೇಲೆ ನಿಮಗೆ ಬಂದು ತೋರಿಸ್ತೀನಿ. ಲೆಟ್ಸ್ ಗೋ ಅಂಡ್ ಹ್ಯಾವ್ ಸಮ್ ಫುಡ್. ಗೈಸ್, ದಿಸ್ ಇಸ್ ಮೈ ಹೇರ್ ಆಫ್ಟರ್ ಡ್ರೈಯಿಂಗ್ 2 to 3 hours in the natural air. ಹಿಂಗ್ ಕಾಣಿಸ್ತಾ ಇದೆ. ಗೈಸ್, ನಾನು ಮೊದಲೇ ಹೇಳಿದೆ, ಮೈ ಹೇರ್ ಇಸ್ ನಾಟ್ ಕರ್ಲಿ, ಇಟ್ ಇಸ್ ವೇವಿ. ಐ ಕ್ಯಾನ್ ಕ್ಲಿಯರ್ಲಿ ಸಿ ದ ವೇವ್ಸ್ ನೌ. ಮುಂಚೆ ಎಲ್ಲ ಈ ರೀತಿ ಕಾಣಿಸ್ತಾ ಇರಲಿಲ್ಲ. ಐ ಕ್ಯಾನ್ ಕ್ಲಿಯರ್ಲಿ ಸಿ ದ ವೇವ್ಸ್ ರೈಟ್ ನೌ. ಅರೆ ತುಂಬಾ ಡಿಫೈನ್ಡ್ ವೇವ್ಸ್ ಬಂದಿಲ್ಲ. ಐ ಗೆಸ್ ನಾನು ಇನ್ನು ಎಕ್ವಿಪ್ಮೆಂಟ್ಸ್ ಅಂಡ್ ಟೂಲ್ಸ್ ಏನಿದೆ ಕರ್ಲಿ ಹೇರ್ಗೆ, ಲಿವ್ ಇನ್ ಕಂಡೀಷನರ್ ಅಂಡ್ ಸೆರಮ್ ನ ಚೆನ್ನಾಗಿ ಯೂಸ್ ಮಾಡೋದು ಕಲಿಬೇಕು ಅಂತ ಅನ್ಸುತ್ತೆ. ಫೈನಲ್ ವರ್ಡಿಕ್ಟ್ ಏನಂದ್ರೆ, ಇಟ್ ಇಸ್ ವರ್ತ್ ಬೈಯಿಂಗ್. ನಿಮ್ದು ಏನಾದ್ರು ವೇವಿ ಆರ್ ಕರ್ಲಿ ಹೇರ್ ಏನಾದ್ರು ಇದ್ರೆ ಗಿವ್ ಇಟ್ ಅ ಟ್ರೈ ಗೈಸ್. ಬೈ.